ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಆತ್ಮ, ಏನಿದು ಕತೆ? ಕತ್ಲ ಕೋಣೆಯಲ್ಲಿ ಯಾರಿದ್ದಾರೆ, ಏನಾಗ್ತದೆ ಇಲ್ಲಿ? ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ಇಲ್ಲಿ ಪುರೋಹಿತರನ್ನ ಕರೆಸಿದ್ದಾರೆ. ಈ ಕಡೆ ಸುಧಾರಾಣಿಯವರು ಮನೇಲಿ ನೆಮ್ಮದಿ ಇಲ್ಲ, ಎಲ್ಲ ಕೂಡ ಒಳ್ಳೇದಾಗತ್ತೆ ಫೈನಲಿ, ಆದರೆ ಅದಕ್ಕೂ ಮೊದಲು ತುಂಬಾ ಅನುಭವಿಸ್ತೀವಿ. ಇದಕ್ಕೆಲ್ಲ ಏನು ಕಾರಣ, ಏನಾಗ್ತಿದೆ ಇಲ್ಲಿ, ಅದನ್ನು ತಿಳ್ಕೋಬೇಕು. ಮನೇಲಿ ಏನಾದ್ರು ಪೂಜೆ ಗೀಜೆ ಮಾಡಿಸ್ಬೇಕು ಅಂದರೆ ಮಾಡಿಸೋಣ ಅಂತ ಪುರೋಹಿತರು ಕರೀತಾರೆ. ಆದರೆ ಬಂದಂತಹ ಪುರೋಹಿತರು ಎಲ್ಲವನ್ನ ಕೇಳಿ, ಒಳ್ಳೆಯವ್ರಿಗೆ ಯಾವತ್ತೂ ಕೂಡ ದೇವರು ಪರೀಕ್ಷೆ ಮಾಡ್ತಾನೆ, ಹಾಗಂತ ಯಾವತ್ತೂ ಕೂಡ ಕೆಟ್ಟವ್ರಿಗೆ ಒಳ್ಳೇದಾಗತ್ತೆ ಅಂತ ಅನ್ಕೋಬೇಡಿ. ಅದು ಕೆಲವಲ್ಲ, ತಾತ್ಕಾಲಿಕ ಮಾತ್ರ. ಒಳ್ಳೆಯವ್ರಿಗೆ ಮಾತ್ರ ಪರಿಪೂರ್ಣವಾಗಿ ಒಳ್ಳೆಯದಾಗೋದು, ಅದು ನಿಧಾನ ಆಗಬಹುದಷ್ಟೆ ಅಂತ ಹೇಳ್ತಾರೆ. ಜೊತೆಗೆ ಒಂದು ನಂಬರ್ ಕೇಳ್ತಾರೆ ಈ ಕಡೆ ವಿಜಯ್ ಹತ್ರ. ವಿಜಯ್ ಕೂಡ ಒಂದು 16ನೇ ನಂಬರ್ ಹೇಳ್ತಾನೆ. 16ನೇ ನಂಬರ್ ಹೇಳ್ತಿದ್ದಾಗೆ ಅದನ್ನು ನೋಡಿ ಪುರೋಹಿತರು ಶಾಕ್ ಆಗ್ತಾರೆ. ಅಂಥದ್ದೇನಪ್ಪ ಇದೆ ಅಂತ ಅಲ್ಲಿ. ಆದರೆ ಅಂಥದ್ದೇನಿದೆ ಅಲ್ಲಿ? ಈ ಕಡೆ ಆ ವಿಷಯ ಹೇಳಿದ ತಕ್ಷಣ ಮನೆಯವರೆಲ್ಲರೂ ಆತಂಕಕ್ಕೊಳಗಾಗ್ತಾರೆ. ಯಾಕಂದರೆ ಈ ಮನೇಲಿ ಒಂದು ಅತೃಪ್ತ ಆತ್ಮ ಸೇರಿಕೊಂಡಿದೆ. ಆ ಅತೃಪ್ತ ಆತ್ಮ ಇಲ್ಲಿ ಇರೋದ್ರಿಂದಾನೇ ನಿಮಗೆ ಎಲ್ಲ ರೀತಿ ಸಮಸ್ಯೆಗಳು ಉದ್ಭವ ಆಗ್ತದೆ, ಈ ರೀತಿ ಎಲ್ಲ ಘಟನೆಗಳು ಘಟಿಸ್ತದೆ. ಇದೆಲ್ಲ ಸರಿ ಹೋಗಬೇಕು ಅಂದರೆ ಆ ಅತೃಪ್ತ ಆತ್ಮದ ಒಂದು ಗುರಿ ಉದ್ದೇಶನ ತಿಳ್ಕೋಬೇಕಾಗತ್ತೆ. ನೀವು ನಿಮ್ಮ ತಂದೆ ಒಂದು ತಿಥಿನ ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ದೀರಾ ಅಂತ ಕೇಳ್ತಾರೆ. ಸರಿಯಾದ ರೀತಿಯಲ್ಲಿ ಮಾಡಿದ್ದೀವಿ ಅಂತ ಅವ್ರು ಹೇಳಿದಾಗ, ಹಾಗಿದ್ರೆ ನಿಮ್ಮ ತಂದೆಯ ಯಾವುದಾದ್ರೂ ಗುರಿ ಉದ್ದೇಶ ಈಡೇರಿಸಕ್ಕಾಗದಿರೋಂಥದ್ದು ಏನಾದರೂ ಇತ್ತ ಅವರ ಕನಸುಗಳು? ಹಾಗಿದ್ರೆ ಯೋಚನೆ ಮಾಡಿ ಅದನ್ನು ಅಂತ ಹೇಳ್ತಾರೆ. ಜೊತೆಗೆ ಅವ್ರಿಗೆ ಇಹಲೋಕನೂ ಹೆಚ್ಚಿಸೆ ಪರಲೋಕಕ್ಕೂ ಹೋಗದೆ ಕಷ್ಟಪಡ್ತಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಇಲ್ಲ, ಹಾಗಾಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಿದೆ ಇದು. ಅದು ಏನೇ ಮಾಡಿದ್ರೂ ಕೂಡ ಅದಾಗದು ಸರಿ ಆಗೋದಿಲ್ಲ, ನೀವೇ ಅದನ್ನು ಸರಿಪಡಿಸ್ಬೇಕು. ಅವರ ಗುರಿ ಉದ್ದೇಶ ಒಂದು ಆಸೆಗಳು ಇದೆಲ್ಲವೂ ಈಡೇರಿದಾಗ ಮಾತ್ರ ಅದಕ್ಕೆ ಮುಕ್ತಿ ಸಿಕ್ಕಿ ಈ ಒಂದು ಸಮಸ್ಯೆಯಿಂದ ನೀವು ಕೂಡ ಪಾರಾಗ್ತೀರಾ ಅಂದಾಗ ಅವ್ರಿಗೆ ಏನೂ ಆ ರೀತಿ ಆಸೆ ಇರಲಿಲ್ಲ. ಮನೆಯವರೆಲ್ಲ ನೆಮ್ಮದಿಯಾಗಿರಬೇಕು, ವಿಜಿ ಜವಾಬ್ದಾರಿಯುತನಾಗಬೇಕು ಅನ್ನೋ ಆಸೆ ಇತ್ತಷ್ಟೆ. ಜೊತೆಗೆ ಈ ಕಡೆ ಚಂದ್ರಿಕಾ ಅವರು ಹೇಳ್ತಾರೆ, ನನ್ನ ಅನ್ನ ಸಾಯಿಸ್ಬಿಟ್ಲು ಆ ಭಾನುಮತಿ, ಅವನು ಸಾಯುವ ಸಮಯದಲ್ಲಿ ನನ್ನನ್ನು ಸಾಯಿಸಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅಂದ್ಕೊಂಡಿರ್ಬೋದು. ಆದರೆ ಈಗ ಅವರು ಜೈಲಲ್ಲಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಿದೆ, ಇನ್ನೇನಿದೆ ಅಂದಾಗ ಏನಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಗೊತ್ತಿರೋರ ಹತ್ರ ತಿಳಿದುಕೊಳ್ಳಿ. ಜೊತೆಗೆ ಸಂಬಂಧಿಕರನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಏನಾದರೂ ಅವರಿಗೆ ವಿವರಣೆ ಗೊತ್ತಿದ್ರೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಆದಷ್ಟು ಬೇಗ ಈ ಕೆಲಸನ ಮಾಡಿ, ನನ್ನ ಅವಶ್ಯಕತೆ ಇದ್ದರೆ ಕರೀರಿ, ನನಗಾದರೆ ನಾನು ಬರ್ತೀನಿ, ಇಲ್ಲಾಂದರೆ ಯಾರನ್ನಾದರೂ ಕಳಿಸ್ಕೊಡ್ತೀನಿ. ಆದರೆ ತುಂಬಾ ದೊಡ್ಡ ತೊಂದರೆ ಆಗತ್ತೆ. ಆ ಒಂದು ತೊಂದರೆ ಆಗೋಕ್ಕೂ ಮುನ್ನ ನೀವು ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಏನಿದು ಹೊಸದೊಂದು ವಿಚಿತ್ರ ಸಂಕಟ ಅಲ್ಲ, ಏನಪ್ಪ ಮಾಡೋದು ಅಂತ ಮನೆಯವರೆಲ್ಲ ಪೇಚಾಡ್ತಿದ್ರೆ ಈ ಕಡೆ ಯಾರೋ ಒಬ್ಬಾಕೆ ಕತ್ತಲ ಕೋಣೆಯಲ್ಲಿದ್ದಾಳೆ, ಯಾರು ಕೂಡ ಹಾಕಿದ್ದಾರೆ, ಅಲ್ಲಿಗೆ ಊಟ ತಂದ್ಕೊಡ್ತಿದ್ದಾರೆ, ಹುಚ್ಚಿ ಥರ ಇದ್ದಾರೆ. ಯಾರಿಗೆ ಬೇಕು ಬದುಕೋರ್ಗಾದ್ರೆ ಈ ಊಟ ಬೇಕಿದೆ, ಆದರೆ ನನಗೆ ಯಾಕೆ ಈ ಊಟ ಅಂತ ಊಟನೇ ಹೆಸೆತ್ತಿದ್ದಾರೆ, ಕಿರಿಚ್ತಿದ್ದಾರೆ. ಯಾರಿದು ಸೂರ್ಯಪ್ರಕಾಶ್, ಇವ್ರಿಗೂ ಏನು ಸಂಬಂಧ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಂತರ ಈ ಕಡೆ ಮನೆಯವರೆಲ್ಲರೂ ತುಂಬಾ ತಲೆ ಕೆಡಿಸ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ. ಏನು ಮಾಡೋದು, ಎಲ್ಲಿ ವಿಶ್ವನ ತಿಳ್ಕೊಳ್ಳೋದು ಅಂತ. ಆಗ ಗೀತಾ ಮಾವನ್ ಫೋನಲ್ಲಿ ನಮ್ಗೇನಾದರೂ ಕ್ಲೂ ಸಿಗ್ಬೋದು ಅಂದಾಗ ರುಕ್ಕು ಹೋಗಿ ಫೋನ್ನ ತೊಗೊಂಡು ಬರ್ತಾಳೆ. ತುಂಬ ದಿನಗಳಾಗಿರೋದ್ರಿಂದ ಫೈನಲಿ ಚಾರ್ಜ್ ಮಾಡಲಾಗುತ್ತೆ ಫೋನ್ನ. ಫೈನಲಿ ಸ್ವಿಚ್ ಆಫ್ ಆಗುತ್ತೋ ಆಗಲ್ವೋ ಅನ್ನೋ ಭಯದಲ್ಲಿರ್ತಾರೆ. ಫೈನಲಿ ಫೋನ್ ಸ್ವಿಚ್ ಆನ್ ಆಗತ್ತೆ. ಫೈನಲಿ ಸ್ವಿಚ್ ಆನ್ ಆಯಿತು ಅಂತ ಖುಷಿ ಪಡ್ತಾರೆ. ಹಾಗೆ ಸ್ಕ್ರಾಲ್ ಮಾಡಿ ಡಾಕ್ಯುಮೆಂಟ್ಸ್ನೆಲ್ಲ ಓಪನ್ ಮಾಡ್ತಿದ್ರೆ ಈ ಕಡೆ ಖಂಡಿತ ಫೋನ್ ಸಿಕ್ತು ಅಂದಮೇಲೆ ಫೋನಲ್ಲಿ ಏನಾದರೂ ಒಂದು ಕ್ಲೂ ಸಿಗುತ್ತೆ ಅನ್ನೋ ಹೋಪ್ಸಲ್ಲಿದ್ದಾರೆ. ಹಾಗಿದ್ರೆ ಅವ್ರಿಗೆ ಒಂದು ಕ್ಲೂ ಸಿಗತ್ತಾ? ಹಾಗಾದರೆ ಅಲ್ಲಿರೋ ಕತ್ತಲೆ ಕೋಣೆಯಲ್ಲಿರ್ತಕ್ಕಂಥ ಆ ಹೆಣ್ಣು ಮಗಳು ಯಾರು, ಏನಾಗಿದೆ ಇಲ್ಲಿ, ಇದೆಲ್ಲವನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.